ರೈತ ಬಾಂಧವರೇ ನಮಸ್ಕಾರ. ನಾವು ನರ್ಸರಿಗಳಲ್ಲಿ ಸಿಗುವಂಥ ಕೆಲವು ಬೀಜ ಸಸಿಗಳು, ಟೊಮ್ಯಾಟೊ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಬೆಳೆಯ ಕೆಲವು ಸಸಿಗಳಿರ್ತಾವಲ್ಲ, ಅದನ್ನು ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅದರ ರೈತರು ತಮ್ಮ ಮನೆ ಮುಂದೆನೇ ಅಥವಾ ಹೊಲಗದ್ದೆಗಳಿಗೆ ಬೇಕಾದಷ್ಟು ಎಷ್ಟು ನಿಮಗೆ ಸಸಿಗಳ ಅನುಕೂಲತೆ ಇದೆ ಅಷ್ಟನ್ನು ಯಾವ ರೀತಿ ನೀವು ಸ್ವಂತ ಖರ್ಚಲ್ಲೇ ಮತ್ತು ಟ್ರೇಗಳು ಆದಷ್ಟು ಕಡಿಮೆ ಖರ್ಚಲ್ಲೇ ಯಾವ ರೀತಿ ಬಳಸ್ಕೋಬೇಕು, ಅದನ್ನು ಮತ್ತೆ ಮರುಬಳಕೆಯನ್ನು ಯಾವ ರೀತಿ ಮಾಡ್ಕೋಬೇಕಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀವಿ. ನೋಡಿ, ಈ ಥರ ಇರುತ್ತೆ ಟ್ರೇಗಳು. ಇದು ಸ್ವಲ್ಪ ದೊಡ್ಡ ಸೈಜ್ ಟ್ರೇಗಳಿವು. ಇದು ಬುಟ್ಟಿಲಿ ಕಾಣಿಸ್ತಾ ಇದೆಯಲ್ಲ, ಇದು ಕೋಕೋಪಿಟ್ ಅಂತೇಳಿ. ಇದು ಆಲ್ಮೋಸ್ಟು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಟಾರ್ಪಲ್ ಮಾರುವಂಥ ಅಂಗಡಿ ಅಥವಾ ಬುಟ್ಟಿ ಮಾರುವಂಥ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಅದನ್ನು ಟ್ರೇಗಳಲ್ಲಿ ಸ್ವಲ್ಪನೇ ಹಾಕ್ಕೋಬೇಕು. ಒಂದು ಕಾಲು ಭಾಗನಾದರೂ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಫಿಲ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಕಂಪ್ರೆಸ್ ಆಗೋ ಥರ ಸ್ವಲ್ಪ ಪ್ರೆಸ್ ಮಾಡಿ, ನಂತರ ಒಂದು ಕಡೆಯಿಂದ ನೋಡಿ ಇವ್ರು ಮಾಡ್ತಿದ್ರಲ್ಲ ಆ ಥರ ಲೆವೆಲ್ಲಾಗಿ ಮಾಡ್ಕೋಬೇಕು. ಇದು ಕೋಕೋಪಿಟ್ಟು 40 kg ಬ್ಯಾಗ್ ಇರುತ್ತೆ. ಇದು ಒಂದು ಬ್ಯಾಗಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಇದಕ್ಕೆ ಬೇಕಾದರೆ ಸ್ವಲ್ಪ ಇನ್ಸೆಕ್ಟಿಸೈಡು ಅಥವಾ ಪೆಸ್ಟಿಸೈಡು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಹುಳುಗಳು ಬೀಜನ ಹಾನಿ ಮಾಡದ ರೀತಿಯಲ್ಲಿ ಇಟ್ಕೋಬೇಕಂದ್ರೆ ಸ್ವಲ್ಪ ಆದರೂ ಯಾವುದಾದ್ರು ಬಳಸ್ಕೋಬೇಕು. ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಬೇರೆ ಯಾವುದಾದ್ರೂ ಸ್ವಲ್ಪ ಮೆನೂರು ಕೊಡ್ಕೋಬೇಕಾಗುತ್ತೆ. ಆವಾಗ ಸೀಡು ಭಾಳ ಬಲಿಷ್ಠವಾಗಿಯೂ ಬರುತ್ತದು. ಈ ರೀತಿ ಒಂದು ಅರ್ಧ ಭಾಗ ತುಂಬಿಕೊಂಡು ನೀಟಾಗಿ ಇಟ್ಕೋಬೇಕು.